ಭಾಳ ಚೆನ್ನಾಗಿ ಮಾಡ್ಕೊಳ್ಳಿ ಸರ್. ಹೆಸರು ಮಂಜು ಅಂತೇಳಿ ಮೈಸೂರು ಡಿಸ್ಟ್ರಿಕ್ಟ್ ಹುಣಸೂರಿಂದ ಬಂದಿರೋಂಥದ್ದು. ಇವತ್ತು ಕೇವಾ ಲೈಫ್ ಇಂಡಸ್ಟ್ರಿದು ಒಂದು ಚಿಕ್ಕದಾಗಿ ಒಂದು CTMD ಬಗ್ಗೆ ಒಂದು ನಿಮ್ಮೊಂದು ಡೆಮೋ ಮಾಡ್ತಾಯಿದ್ವಿ. ಸೊ ಇದು ತುಂಬ ಚಿಕ್ಕದಾಗಿ ಕಾಣ್ತಾ ಇದೆ ಅಲ್ಲ, ಇದ್ರ ಪವರ್ ಎಷ್ಟಿದೆ ಅಂತಂದರೆ, ಒಬ್ಬ ಮನುಷ್ಯನಿಗೆ ಇವತ್ತು ನಿಮಗೆ ನಾರ್ಮಲ್ ನೀರು ಕುಡಿತಾ ಇದ್ದೀರಾ, ಫಿಲ್ಟರ್ ನೀರು ಕುಡಿತಾ ಇದ್ದೀರಾ? ಜಾಸ್ತಿ ಫಿಲ್ಟರ್ ನೀರು ಕುಡಿತಾ ಇದ್ದೀರಾ. ಏನಕ್ಕೆ? ನಮಗೇನೋ ಪ್ರಾಬ್ಲಮ್ ಆಗೋದು, ಆರೋಗ್ಯ ಆಗಿರಬೇಕು, ಚೆನ್ನಾಗಿರಬೇಕು ಅಂತ. ಹೌದಲ್ವಾ? ಸೊ ನಾವಿವತ್ತು ಫಿಲ್ಟ್ರ್ ನೀರನ್ನ ಕುಡಿತಾ ಇದ್ದೀವಿ. ಮನೆಯಲ್ಲಿ ನಲ್ಲಿ ನೀರು ಆಗ್ಬೋದು, ಮತ್ತೊಂದು ಯಾವ ನೀರು ನಾವು ತೊಗೊಳ್ತಾ ಇಲ್ಲ, ಹೌದಲ್ವಾ? ಸೊ ಫಿಲ್ಟ್ರ್ ನೀರು, ನಲ್ಲಿ ನೀರು ಬರೋದು, ಇಲ್ಲ ಒಳೆ ನೀರು, ಬೋರ್ ನೀರು ಆಗ್ಬೋದು, ಇಲ್ಲ ಮಳೆ ನೀರು ಆಗ್ಬೋದು, ಎರಡಕ್ಕೂ ಏನು ವ್ಯತ್ಯಾಸ ಇದೆ ಆಯಿತಾ? ಫಿಲ್ಟ್ರ್ ನೀರು ಕುಡಿಯೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಆಗುತ್ತೆ, ಇಲ್ಲ ನಾರ್ಮಲ್ ನೀರು ಕುಡಿಯೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಆಗುತ್ತೆ, ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಡೆಮೋ ಮಾಡ್ತೀವಿ. ಡೆಮೋ ಅಂದರೆ ಮತ್ತೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ. ನಾವು ಯಾಕಾಗಿ ಆ ನೀರನ್ನು ಬಳಸ್ತೀವಿ, ನಾವು ನಲ್ಲಿ ನೀರು ಯಾಕೆ ಕುಡಿತಾ ಇಲ್ಲ ಅಂತಂದರೆ, ನಲ್ಲಿ ನೀರಲ್ಲಿ ಕಸ ಅಥವಾ ಏನೋ ಡಸ್ಟ್ ಎಲ್ಲ ಇರುತ್ತೆ. ಆ ಡಸ್ಟ್ ನೀವು ವಾಟರ್ನ ಕುಡಿದ್ರೆ ನಮಗೆ ಉಸಿರಾಟದ ಸಮಸ್ಯೆ ಅಥವಾ ನಾನಾ ಥರ ಕಾಯಿಲೆ ಕಾರಣ ಆಗುತ್ತೆ ಅಂತ ಹೇಳಿ ಫಿಲ್ಟ್ರ್ ಮಾಡಿರ್ತಕ್ಕಂಥ ಕ್ಲೀನ್ ನೀರು ಕುಡಿಯೋಣ, ಶುದ್ಧವಾದ ನೀರು ಅಂತ ಹೇಳಿ ಶುದ್ಧವಾದ ನೀರನ್ನ ಕುಡಿಲಿಕ್ಕೆ ಹೋದಾಗ ಅಲ್ಲೇನಾಗಿರುತ್ತೆ, ಅದನ್ನ ಕ್ಲೀನ್ ಮಾಡಬೇಕಿದ್ರೆ ಡಸ್ಟನ್ನ ತೆಗಿಲಿಕ್ಕೆ ಹೋಗಿ ಅಲ್ಲಿ ಇರ್ತಕ್ಕಂಥ ಖನಿಜಾಂಶಗಳು ಮತ್ತು ವಿಟಮಿನ್ಸನ್ನು ಕೂಡ ತೆಗೆದುಹಾಕ್ಬಿಟ್ಟಿರ್ತದೆ. ಹಾಗಾಗಿ ನಾವು ಸತ್ತ ವಾಟರ್ನ ಕುಡಿತಾ ಇರ್ತೀವಿ. ಶುದ್ಧ ವಾಟರ್ ಅಂತಂದು ಕುಡಿಯೋದು ಅದು ಸತ್ತ ವಾಟರ್, ಅದರಲ್ಲಿ ಯಾವುದೇ ವಿಟಮಿನ್ಸ್ ಇಲ್ಲ, ಮಿನರಲ್ಸ್ ಇಲ್ಲ. ಅಂಥ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಯಾವ ಪ್ರಯೋಜನ ಆಗ್ತಾಯಿಲ್ಲ, ಮತ್ತು ನಾನಾ ಥರ ರೋಗಗಳು ಬರುತ್ತೆ. ನೀರಲ್ಲಿ ಯಾವ ವಿಟಮಿನ್ಸ್ ಇಲ್ಲಲ್ಲ. ಹಾಗಾಗಿ ನಾವು ಅದೇ ಹಾಗಂತ ವಿಟಮಿನ್ಸ್ ಇರೋದು ಕುಡಿತೀನಿ ಅಂದರೆ ನಲ್ಲಿ ವಾಟರ್ ಕುಡಿಬೇಕು, ಅದು ಡಸ್ಟ್ ಇರ್ತದೆ, ಅದು ತೊಂದರೆನೇ. ಬಟ್ ನಾವು ಯೂಸ್ ಮಾಡ್ತಕ್ಕಂಥ ಈ ಶುದ್ಧ ನೀರಿಗೆ ನಾವು ಇದನ್ನು ಹಾಕೊಂಡಾಗ ಯಾವ ಥರ ಮಿನರಲ್ಸು ಮತ್ತು ಶಕ್ತಿ ಪವರ್ ಬರುತ್ತೆ ಬಾಡಿಗೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ತಕ್ಕಂಥದ್ದೇ ಈ ಒಂದು ಟೆಸ್ಟಿಮೋನಿ. ರೈಟ್. ಮಿನರಲ್ಸಿಂದ ನಮ್ಗೆ ಬೆನಿಫಿಟ್ಸ್ ಏನು? ಮಿನರಲ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ ದೇಹ? ಸೊ ಇದರಿಂದ ಮಿನಿಮಮ್ ನೋಡಿ ಕಾರ್ಯಗಳು ಮುಂದೆ ಬನ್ನಿ. ಈಗ ನೋಡಿ, ನಾವು ಒಂದಕ್ಕೊಂದು ಇದನ್ನು ಟಚ್ ಮಾಡಿದಾಗ ಮಾತ್ರ ವಿದ್ಯುತ್ ಸಂಪರ್ಕ ಪವರ್ ಬರುತ್ತೆ. ಪವರ್ ಹೋಗ್ತಾನೆ, ಪವರ್ ಬರುತ್ತೆ. ಅದೇ ಈಗ ನಲ್ಲಿ ನೀರಲ್ಲಿ ಕೂಡ, ಮಾಮೂಲಿ ವಾಟರಲ್ಲಿ ಕೂಡ ಆ ಒಂದು ಪವರ್ ಇರ್ತದೆ. ನಾನು ಟಚ್ ಮಾಡಲ್ಲ, ಈಗ ಟಚ್ ಮಾಡಿದ್ರೆ ಮಾತ್ರ ಪವರ್ ಬರುತ್ತೆ. ಬಟ್ ಈಗ ಟಚ್ ಮಾಡಲ್ಲ, ಟಚ್ ಮಾಡದೇ ಇದ್ರೂ ಪವರು ಬಂತು. ಅಂದರೆ ಇದು ನಲ್ಲಿ ನೀರು ಅದೇ ಮಿನರಲ್ಸ್, ಮಾಮೂಲಿ ವಾಟರ್. ಅದು ಮಾಮೂಲಿ ವಾಟರಲ್ಲಿ ಖನಿಜಾಂಶಗಳು ಮತ್ತು ವಿಟಮಿನ್ಸ್ಗಳು ಇರೋದ್ರಿಂದ ಈ ಪವರ್ ಬರುತ್ತೆ. ಅಂದರೆ ಆ ನೀರು ಕುಡಿದ್ರೆ ಬಾಡಿ ಪವರ್ ಇರುತ್ತೆ. ಬಟ್ ನಾವು ಕುಡಿಲಿಕ್ಕಾಗಲ್ಲ, ಡಸ್ಟ್ ಇದೆ ಅನ್ನುವಂಥ ಕಾರಣಕ್ಕೆ. ಹಾಗಾಗಿ ನಾವ್ಯಾವ ನೀರು ಕುಡಿತಾ ಇದ್ದೀವಿ? ಈ ನೀರು ಕುಡಿತಾ ಇದ್ದೀವಿ, ಅದೊಂದು ಫಿಲ್ಟರ್ ನೀರು ತೊಗೊಂಬಂದು. ಬಟ್ ಅದರಲ್ಲಿ ಇದೆಯಾ, ಅದರಲ್ಲಿ ಪವರ್ ಬರುತ್ತಾ, ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಚೆಕ್ ಮಾಡೋಣ. ಇದು ಫಿಲ್ಟರ್ ನೀರು, ಇದು ಫಿಲ್ಟರ್ ವಾಟರ್. ಇದು ಈಗ ತಗೊಂಡ್ವಲ್ಲ, ಆ ಫಿಲ್ಟರ್ ವಾಟರ್ ಬರಲೇ ಇಲ್ಲ ಅಲ್ವಾ? ಇದು ಇಲ್ಲ, ಅದರಲ್ಲಿ ಯಾವುದೇ ಖನಿಜಾಂಶಗಳಿಲ್ಲ. ಸೊ ಟೋಟಲಿ ಏನಿರ್ತಾರೆ ಅಂತಂದರೆ ಅದು ಪೋಸ್ಟ್ ಮಾರ್ಟಮ್ ಮಾಡಿದಂಥ ವಾಟ್ರು. ಹೌದು, ಅಷ್ಟೇ. ಇದಕ್ಕೇನೆ ನಾವೇನು ಆ್ಯಡ್ ಮಾಡ್ಕೊತೀವಿ ಈಗ? ಈ ಮಿನರಲ್ಸ್ನ, ಈ ಡ್ರಾಪ್ಸ್, CTMD ಡ್ರಾಪ್ಸ್ ಅಂತ ಪೂರ್ತಿ ನಿಮಗೆಲ್ಲ ಸರ್ ಇನ್ನೊಂದು 2 ನಿಮಿಷ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಒಂದು ದೊಡ್ಡ ಸಾರಿ ಜಾಸ್ತಿ ಆಯಿತು ಅಂತ ಇದನ್ನು ನಾವು ಇದು ಇಮ್ಮಿಡಿಯೇಟ್ ಪವರ್ ಕೊಡ್ತದೆ. ಸುಸ್ತು, ಸಂಕಟ, ಎಂಥದಾರು ಇರಲಿ ಅಥವಾ ಬಾಡಿಗೆ ನಾವು ನೀರು ಕುಡಿಬೇಕಾದ್ರೆ ನೀರಲ್ಲಿ ಏನು ವಿಟಮಿನ್ಸ್ ಇದೆ ಆ ಎಲ್ಲ ವಿಟಮಿನ್ಸನ್ನು ಒದಗಿಸ್ಕೊಡ್ತೇವೆ ಸರ್. ಇದು ಫಿಲ್ಟರ್ ವಾಟರ್ನ ನೀವು ಎಷ್ಟು ದಿನ ತನಕ ಮಾಡ್ಬೋದು? ಒಂದು 15 ದಿನ, 1 ತಿಂಗಳು ಮಾಡ್ಬೋದಾ? ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಇಲ್ಲ. ನಾರ್ಮಲ್ ನೀರನ್ನ ಒಂದು 3 ರಿಂದ 4 ದಿನ ಮಾಡಿದ್ರೆ ಏನಾಗುತ್ತೆ? ಏನು ಬರುತ್ತೆ? ಹುಳ ಬೀಳಲ್ವಾ? ನೋಡಿ, ಅರ್ಥ ಮಾಡ್ಕೊಡಿ. ನಿಮಗೆ ನಾರ್ಮಲ್ ವಾಟರಲ್ಲಿ ಹುಳಗಳು ಬರುತ್ತೆ ಅಂದರೆ ಒಂದು ಜೀವಿನ ಅದು ಉತ್ಪತ್ತಿ ಮಾಡೋಂಥ ಕೆಪಾಸಿಟಿ ಇದೆ ಅದಕ್ಕೆ, ಓಕೆನಾ? ಸೊ ಈಗ ನಾವು CTMD ಆಗ್ತಾವೆ, ಅದನ್ನು ಮಿನರಲ್ಸ್ ಇರೋದ್ರಿಂದ ಮನುಷ್ಯನಿಗೆ 800 ರಿಂದ 800 ಕಾಯಿಲೆನ ಬರ್ದಂಗೆ ಅವಾಯ್ಡ್ ಮಾಡುತ್ತೆ. ಕಾಯಿಲೆಗಳು ಗೊತ್ತಿರಲ್ಲ ನಮಗೆ, ಅಂಥ ಕಾಯಿಲೆಗಳನ್ನ ಬರ್ದಂಗೆ ಸಹ ಅದು ಅವಾಯ್ಡ್ ಮಾಡುತ್ತೆ. ಡೈಲಿ 2 ರಿಂದ 3 ಡ್ರಾಪು ಬೆಳಿಗ್ಗೆ ಸಂಜೆ 2 ಟೈಮ್ ಒಂದು ಲೋಟ ನೀರಿಗೆ ಅದನ್ನು ಹಾಕೊಳ್ತಾ ಬಂದರೆ ಮ್ಯಾಕ್ಸಿಮಮ್
80ರಿಂದ 800 ಕಾಯಿಲೆ ವಾಸಿ ಮಾಡ್ತಾ ಹೋಗುತ್ತೆ. ಅದು ನಮ್ಗೆ ಗೊತ್ತಿರಲ್ಲ ಕಾಯಿಲೆಗಳು ಇಷ್ಟೊಂದು ಇದೆಯಾ ಅಂತ ನೀವೇ ಕನ್ಫ್ಯೂಸ್ ಆಗುತ್ತೀರ. ಗೊತ್ತಿರೋದಲ್ಲ ಕಾಯಿಲೆಗಳು ನಿಮಗೆ, ಹೌದಾನೆ? ಜ್ವರ ಅಷ್ಟು ಹೇಳ್ತೀರ, ಬಟ್ ನಮಗೆ ಗೊತ್ತಿಲ್ಲ ಅಂತ ರೋಗ ತುಂಬಾ ಇದೆ. ಅದು ಏನಂತ ನಮ್ಗೆ ಗೊತ್ತಿಲ್ಲ ಅಂಥ ಪ್ರಾಬ್ಲಮ್ನ ನಾರ್ಮಲ್ ಮಾಡ್ತಾ ಹೋಗುತ್ತೆ. ಅದೇ ನೀವು ಫಿಲ್ಟರ್ ನೀರಿಗೆ ಒಂದು 15 ದಿನ ಮಾಡಿದ್ರು ಹುಳ ಏನೋ ಬರುತ್ತಾ? ಬರೋದು ಏನು ಬರಲ್ಲ. ನಿಮ್ಗೆ ಅಲ್ಲೇ ಲಾಟ್ ಆಫ್ ಡಿಫ್ರೆನ್ಸ್ ಬಂತಲ್ಲ. ನಾರ್ಮಲ್ ವಾಟರ್ಲಿ ಒಂದು ಜೀವಿನ ಉತ್ಪತ್ತಿ ಮಾಡುತ್ತೆ, ಅಂದರೆ ಅಷ್ಟು ಪವರ್ ಇದೆ. ಇದಕ್ಕೇನಿಲ್ಲ. ಅಂದರೆ ಫಿಲ್ಟ್ರ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಅದು ಒಳ್ಳೇದು ಕೆಟ್ಟದು ಎರಡನ್ನೂ ಫಿಲ್ಟ್ರ್ ಮಾಡಿ ತೆಗೆದು ಹೊರಗೆ ಹಾಕ್ಬಿಡುತ್ತೆ. ಅದು ಒಳ್ಳೇದಾದ್ರು ಕೆಟ್ಟದಾದ್ರು ಗೊತ್ತಿರಲ್ಲ ಫಿಲ್ಟ್ರ್ ಮಾಡಬೇಕಾದ್ರೆ. ಸೊ ಹಾಗಾಗಿ ಅದು ಏನಂತೆ ಫುಲ್ ಡೆಡ್ಡು. ನಾವಾಗುತ್ತೆ ನೀರು ಕುಡಿತೀವಿ, ಬಟ್ ನಮ್ಮ ಜನ ಏನಾದರೆ ಫಿಲ್ಟ್ರ್ ನೀರು ಕುಡಿದ್ರೆ ಏನೂ ಆಗಲ್ಲ, ಹಂಗಾಗಿದೆ. ಸೊ ಹಾಗಾಗಿ ನೀವು ಡಿಸೈಡ್ ಮಾಡಬೇಕು, ಪ್ರತಿ ಮನೆಗಳಲ್ಲೂ ಒಂದು CTM ಪದ್ಧತಿ ತೋರಿಸಿ 3 ರಿಂದ 4 ಡ್ರಾಪ್ ಕುಡಿತಾ ಬನ್ನಿ. ಒಂದು 2 ಮಂತಲ್ಲೇ ಅಥವಾ 1 ಮಂತಲ್ಲೇ ನಿಮ್ಮ ದೇಹದಲ್ಲಿ ಇವತ್ತು ಇದು ಕುಡಿಯೋಕ್ಕೆ ಶುರು ಮಾಡಿದಾಗ ಏನು ವ್ಯತ್ಯಾಸ ಆಗುತ್ತೆ ನೋಡಿ. ಈಗ ನಮ್ಮ ದೇಹದಲ್ಲಿ ಏನು ಬೆಳವಣಿಗೆ ಆಗಿದೆ ಗೊತ್ತಿರುತ್ತೆ. ಸೊ ಇದನ್ನು ಕುಡಿಯೋಕ್ಕೆ ಶುರು ಮಾಡಾದ್ಮೇಲೆ ನಮ್ಗೆ ಏನೇನು ವ್ಯತ್ಯಾಸ ಆಗುತ್ತೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಯಾವುದರಿಂದ ಏನು ಪ್ರಾಬ್ಲಮ್ ಕಡಿಮೆ ಆಗ್ತಾ ಇದೆಯಿಲ್ಲ ಅಂತ. ಆಟೋಮೆಟಿಕಲಿ ನಿಮ್ಮಲ್ಲಿ ಇದನ್ನು ಯಾವಾಗ ಶುರು ಮಾಡ್ತೀರಾ, ಪ್ರತಿಯೊಬ್ಬರು ಮೈಲಿ ಉಪಯೋಗಿಸ್ಬೋದು. ಇಂಥವರೇ ರೋಗ ಇರೋರೆಲ್ಲ ನಾರ್ಮಲಾಗಿ ಎಲ್ಲ ಉಪಯೋಗಿಸೋದ್ರಿಂದ ನಿಮ್ಮ ದೇಹನೂ ಚೆನ್ನಾಗಿರುತ್ತೆ, ನಿಮ್ಮ ಆರ್ಗನ್ಸು ಚೆನ್ನಾಗಿರುತ್ತೆ. ಆರ್ಗನ್ಸ್ ಅಂದರೆ ಲಂಗ್ಸು, ಲಿವರು, ಕಿಡ್ನಿ, ಹಾರ್ಟು, ಪ್ಯಾಂಕ್ರಿಸ್. ಸೊ ಇವೆಲ್ಲ ಡ್ಯಾಮೇಜ್ ಆಗೋದನ್ನ ಅವಾಯ್ಡ್ ಮಾಡ್ತಾ ಹೋಗುತ್ತೆ. ನಾಳೆ ದಿನ ಲಕ್ಷಾಂತರ ರೂಪಾಯಿ ಆಸ್ಪತ್ರೆ ಕಟ್ಟೋದೇ ಇವತ್ತು ಬರೀ 1000 ರೂಪಾಯಿ ನೀವು ಕ್ಲಿಯರ್ ಮಾಡ್ಬೋದು. ಥ್ಯಾಂಕ್ ಯು.